19 ಶ್ಲೋಕಗಳ ಆಗಿದ್ದವು. 20ನೇ ಶ್ಲೋಕವನ್ನು ನೋಡೋಣ. ತಸ್ಯ ಸಂವೃತ ಮಂತ್ರಸ್ಯ ಗೂಢಾಕಾರೇಂಗಿತಸ್ಯ ಚ ಫಲಾನುಮೇಯಾಃ ಪ್ರಾರಂಭಾಃ ಸಂಸ್ಕಾರಾಃ ಪ್ರಾಕ್ತನಾ ಇವ. ತಸ್ಯ ಸಂವೃತ ಮಂತ್ರಸ್ಯ ಗೂಢಾಕಾರೇಂಗಿತಸ್ಯ ಚ ಫಲಾನುಮೇಯಾಃ ಪ್ರಾರಂಭಾಃ ಸಂಸ್ಕಾರಾಃ ಪ್ರಾಕ್ತನಾ ಇವ. ಪದಚ್ಛೇದವನ್ನು ನೋಡೋಣ. ತಸ್ಯ ಸಂವೃತ ಮಂತ್ರಸ್ಯ ಗೂಢಾಕಾರೇಂಗಿತಸ್ಯ ಚ ಫಲಾನುಮೇಯಾಃ ಪ್ರಾರಂಭಾಃ ಸಂಸ್ಕಾರಾಃ ಪ್ರಾಕ್ತನಾಃ ಇವ. ತಸ್ಯ ಸಹ ತೌ ತೇ ತದ್ ಶಬ್ದ ಪುಲ್ಲಿಂಗ, ಷಷ್ಠಿ ಏಕವಚನ. ಸಂವೃತ ಮಂತ್ರಸ್ಯ ಇದು ಅಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ಸಂವೃತಃ ಮಂತ್ರಃ ಯೇನ ಸಹ ಗುಪ್ತವಾಗಿ ಇಟ್ಟಿರುವಂತಹ ಮಂತ್ರವು ಯಾವನಿಂದಲೋ ಅವನು. ಸಂವೃತಃ ಮಂತ್ರಃ ಯೇನ ಸಹ ಸಂವೃತ ಮಂತ್ರಃ. ಬಹುವ್ರೀಹಿ ಸಮಾಸ ಆಗತ್ತೆ. ಗೂಢಾಕಾರೇಂಗಿತಸ್ಯ ಗೂಢಾಕಾರೇಂಗಿತಃ ಇದು ಕೂಡ ಅಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ಗೂಢಾಕಾರಂ ಇಂಗಿತಂ ಯಸ್ಯ ಸಹ ಗೂಢಾಕಾರಂ ಇಂಗಿತಂ ಯಸ್ಯ ಸಹ ಅಂದರೆ ಗೂಢವಾದಂತಹ ಚೇಷ್ಟೆ ಕ್ರಿಯೆಗಳು ಇವುಗಳೇ ಇಂಗಿತ ಅಂತಂದರೆ ಆ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು. ಅದು ಯಾರಿಗ ಆಗಿತ್ತೋ ಅವನು ಅಂತ. ಅಂದರೆ ಒಬ್ಬ ಈಗ ದುಃಖದಲ್ಲಿರ್ತಾನೆ ಅಂತ ಇಟ್ಕೊಳ್ಳೋಣ. ಅವನು ದುಃಖದಲ್ಲಿದ್ದಾಗ ಅವನ ಕಣ್ಣು ಹೇಗಿರುತ್ತೆ, ಯಾವ ರೀತಿಯಲ್ಲಿ ಮಾತಾಡ್ತಾನೆ, ಯಾವ ರೀತಿಯಲ್ಲಿ ಅವನು ಕೆಲಸ ಮಾಡ್ತಾನೆ, ಆ ಕೆಲಸಗಳಲ್ಲಿ ಅವನ ಭಾವನೆ ಹೇಗಿರುತ್ತೆ, ಇವೆಲ್ಲವನ್ನೂ ಕೂಡ ಅವನ ಚೇಷ್ಟೆ ಅಂದರೆ ಅವನ ಮಾತು ಮತ್ತು ಅವನ ನಡವಳಿಕೆ ಮತ್ತು ಕೆಲಸ ಇವುಗಳನ್ನು ನೋಡಿಕೊಂಡೇ ದಿಲೀಪ ಮಹಾರಾಜ ಅರ್ಥ ಮಾಡ್ಕೊಳ್ತಾ ಇದ್ದ ಅಂತೆ. ಇವನಿಗೇನೋ ತುಂಬ ಬೇಸರ ಇದೆ, ಇವನು ತುಂಬ ದುಃಖದಲ್ಲಿದ್ದಾನೆ, ಇವನು ತುಂಬ ಕಷ್ಟದಲ್ಲಿದ್ದಾನೆ, ಈ ರೀತಿಯಲ್ಲಿ. ಗೂಢಾಕಾರಂ ಇಂಗಿತಂ ಯಸ್ಯ ಸಹ ಗೂಢಾಕಾರೇಂಗಿತಃ. ಗೂಢಾಕಾರ ಇಂಗಿತ ಇಲ್ಲಿ ಗುಣಸಂಧಿಯಾಗಿದೆ. ಅಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ಗೂಢಾಕಾರೇಂಗಿತಸ್ಯ ಎಂಬುದು. ಫಲಾನುಮೇಯಾಃ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಪ್ರಾರಂಭಾಃ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಸಂಸ್ಕಾರಾಃ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಪ್ರಾಕ್ತನಾಃ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಬಹುವಚನ.
ಇವ ಎಂಬುದು ಅವ್ಯಯ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ದಿಲೀಪ ಮಹಾರಾಜ ಹೇಗಿದ್ದ, ಅವನು ಮಾಡುವಂತಹ ಕೆಲಸಗಳು ಹೇಗಿದ್ದವು ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸಂವೃತ ಮಂತ್ರಸ್ಯ. ಮಂತ್ರ ಅಂದರೆ ಅರ್ಥ ಏನು? ಮಂತ್ರಾಲೋಚನೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ರಾಜರು ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆಯನ್ನು ಮಾಡ್ತಾ ಇದ್ರು. ಮಂತ್ರಾಲೋಚನೆ ಅಂದರೆ ಸಂಸ್ಕೃತದಲ್ಲಿ ಆ ಶಬ್ದದ ಮೂಲಕ್ಕೆ ಬರೋಣ. ಮತ್ರಿ ಗುಪ್ತ ಭಾಷಣೆ ಎಂಬಂತಹ ಧಾತು. ಗುಪ್ತ ಭಾಷಣೆ, ಗುಪ್ತವಾಗಿ ಮಾತಾಡುವಂಥದ್ದು. ಅಂದರೆ ತಾವು ಮಾತಾಡುವಂತಹ ವಿಷಯಗಳು, ಹೇಳುವಂತಹ ವಿಷಯಗಳು ಯಾರಿಗೆ ನಾವು ಹೇಳ್ತೇವೋ ಅವರಿಗೆ ಮಾತ್ರ ಕೇಳ್ತಾ ಇರಬೇಕು. ಮೂರನೇ ವ್ಯಕ್ತಿಗೆ ಕೇಳಿಸಬಾರ್ದು, ಪಬ್ಲಿಕ್ ಆಗಬಾರ್ದು. ಅದನ್ನು ಮಾಡುವುದರಲ್ಲೂ ಕೌಶಲ್ಯ ಬೇಕು. ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರು ತುಂಬ ಸೀಕ್ರೆಟಾಗಿ ಮಾತಾಡ್ತಾರೆ, ಅದು ಮರುದಿನ ಎಲ್ಲರಿಗೂ ಗೊತ್ತಾಗಿಬಿಟ್ಟಿರುತ್ತೆ. ಹಾಗಾದರೆ ಏನೂ ಉಪಯೋಗ ಇಲ್ಲ. ಇಲ್ಲಿ ಸೀಕ್ರೆಟ್ ಅಥವಾ ಮಂತ್ರ ಅಂತಂದರೆ ಏನು? ಮುಖ್ಯವಾಗಿ ಶತ್ರುಗಳು ಆಕ್ರಮಣ ಮಾಡ್ತಾ ಇದ್ದಾರೋ, ಶತ್ರು ರಾಜರು ಆಕ್ರಮಣ ಮಾಡ್ತಾ ಇದ್ದಾರೆ ಅಂತಾದರೆ ಅವರನ್ನು ಹೇಗೆ ತಡೆಗಟ್ಟಬೇಕು, ಹೇಗೆ ನಿಗ್ರಹ ಮಾಡಬೇಕು, ಹೇಗೆ ಹಿಂದಕ್ಕೆ ಓಡಿಸಬೇಕು, ಇವುಗಳ ಬಗ್ಗೆ ಎಲ್ಲ ಆಲೋಚನೆ ಮಾಡುವಂಥದ್ದು. ಇದು ತುಂಬ ಗುಪ್ತವಾಗಿರುತ್ತೆ, ಸೀಕ್ರೆಟ್ ಆಗಿರುತ್ತೆ. ಯಾಕಂತಂದರೆ ಯಾರಿಗೂ ಗೊತ್ತಾಗುವ ಹಾಗಿಲ್ಲ. ಈ ರಾಜನ ಆಲೋಚನೆಗಳು, ಅಭಿಪ್ರಾಯಗಳು ಒಂದು ವೇಳೆ ಪಬ್ಲಿಕ್ ಆಗಿಬಿಡ್ತು ಅಂತಾದರೆ ಆ ಶತ್ರು ರಾಜನಿಗೆ ಗೊತ್ತಾಗಿಬಿಡುತ್ತೆ ಇವನು ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅಂಥೇಳಿ. ಆ ಪ್ಲ್ಯಾನನ್ನು ಮೀರಿಸಿಕೊಂಡು ಇನ್ನೊಂದು ಪ್ಲ್ಯಾನ್ ಮಾಡಿಕೊಂಡೆ ಅಟ್ಯಾಕ್ ಮಾಡ್ತಾನೆ ಮತ್ತೆ. ಅದಕ್ಕೋಸ್ಕರವಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಂತಹ ಏನು ಸೀಕ್ರೆಟ್ ಇಲ್ಲ, ಯಾವುದನ್ನು ಮಾಡಬೇಕು ಕೇಳಿಕೊಂಡು ಮಾಡ್ತಾ ಹೋಗುವಂಥದ್ದು. ಆದರೆ ರಾಜ್ಯ ರಕ್ಷಣೆ ಮತ್ತು ಶತ್ರುಗಳ ನಿಗ್ರಹ ಈ ವಿಷಯದಲ್ಲಿ ತುಂಬ ಗುಪ್ತವಾದಂತಹ ಆಲೋಚನೆ ಮಾಡಬೇಕಾಗಿತ್ತು. ಅಂತಹ ಆಲೋಚನೆ ಆ ದಿಲೀಪ ಮಹಾರಾಜನಿಗೆ ಇತ್ತು. ಆದ್ದರಿಂದ ಸಂವೃತ ಮಂತ್ರ ಎಂಬುದಾಗಿ ಅವನನ್ನು ಕಾಳಿದಾಸ ಕರೆದಿದ್ದಾನೆ, ಹೊಗಳಿದ್ದಾನೆ. ಅದೇ ರೀತಿಯಲ್ಲಿ ಗೂಢಾಕಾರೇಂಗಿತ, ಅವನ ಶರೀರದ ಚೇಷ್ಟೆಗಳು ಮತ್ತು ಮುಖ, ಮಾತು, ಕೆಲಸ, ನಡವಳಿಕೆ ಇವುಗಳನ್ನೇ ನೋಡಿಕೊಂಡು ಇಂಗಿತ ಅಂದರೆ ಆ ವ್ಯಕ್ತಿಯ ಮನೋಭಾವನೆ, ವ್ಯಕ್ತಿಯಲ್ಲಿ ಏನಿದೆ ಅಂಥೇಳಿ, ಅವನ ಮನಸ್ಸಲ್ಲಿ ಏನಿದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಬಿಡ್ತಿದ್ದ ಅಂತೆ. ಅಂತಹ ಮನುಷ್ಯರು ಅಥವಾ ಅಂತಹ ರಾಜರು ಸಿಗುವುದು ತುಂಬ ಕಷ್ಟ, ತುಂಬ ವಿರಳ. ಅಂತಹ ದಿಲೀಪ ಮಹಾರಾಜನ ಅಂದರೆ ಸಂವೃತ ಮಂತ್ರ, ಗುಪ್ತವಾಗಿ ಮಂತ್ರಾಲೋಚನೆಯನ್ನು ಮಾಡುತ್ತಾ ಇದ್ದಂತಹ ಮತ್ತು ಇನ್ನೊಬ್ಬರ ಕೆಲಸ, ಚೇಷ್ಟೆ, ಮಾತುಗಳಿಂದ ಅವರ ಮನಸ್ಸಿನ ಅಭಿಪ್ರಾಯಗಳನ್ನು ತಿಳಿದುಕೊಳ್ತಾ ಇದ್ದಂತಹ ಆ ದಿಲೀಪ ಮಹಾರಾಜನ ಪ್ರಾರಂಭಾಹ ಕೆಲಸಗಳು, ಪ್ರಾರಂಭ ಅಂದರೆ ಪ್ರಾರಂಭ ಮಾಡುವುದು ಅಂತಲೂ ಅರ್ಥ ಇದೆ, ಇಲ್ಲಿ ಕೆಲಸಗಳು ಅಂತಲೇ ಇಟ್ಕೊಳ್ಳೋಣ, ಅದೇ ಸರಿಯಾದದ್ದು. ಆ ಎಲ್ಲ ಕೆಲಸಗಳು ಕೂಡ ಫಲಾನುಮೇಯಾಹ ಅಂತಂದರೆ ಅವನ ಪ್ರತಿಫಲಕ್ಕೆ ಯೋಗ್ಯವಾದವುಗಳು ಅಂಥೇಳಿ. ಅವನ ಕೆಲಸಗಳು ಹೇಗಿದ್ದವು ಅಂತಂದರೆ
ಆ ಪ್ರತಿಫಲ ಬರೋದಕ್ಕೆ ಯೋಗ್ಯವಾಗಿದ್ದವಂತೆ. ಕೆಲವರು ಕೆಲಸ ಮಾಡ್ತಾರೆ, ಕೆಲಸ ಮಾಡಿದರೂ ಕೂಡ ಆ ಪ್ರತಿಫಲನೇ ಸಿಗಲ್ಲ. ನಾವು ತುಂಬ ಎಫರ್ಟ್ ಹಾಕಿದ್ದೇವೆ, ಆದರೂ ನಮಗೆ ರಿಸಲ್ಟೇ ಬಂದಿಲ್ಲ ಅಂತ ಹೇಳ್ತಾರೆ. ಎಫರ್ಟ್ ಹಾಕೋದು ಅಂತಂದರೆ ಕೇವಲ ಎಫರ್ಟ್ ಹಾಕಿ ಉಪಯೋಗ ಇಲ್ಲ. ಎಫರ್ಟ್ ಹಾಕೋದಕ್ಕೂ ಒಂದು ನಿಯಮ ಕ್ರಮ ಅಂತ ಇರುತ್ತೆ. ಆ ಪ್ರಕಾರವಾಗಿ ಎಫರ್ಟ್ ಹಾಕಿದರೆ ಅದು ಉಪಯೋಗ ಆಗುತ್ತೆ. ಓದುವ ವಿಷಯದಲ್ಲೇ ನೋಡೋಣ. ಇನ್ನು 8 ದಿನದಲ್ಲಿ ಎಕ್ಸಾಮ್ ಇದೆ ಅಂತ ಹೇಳಿಕೊಂಡು ರಾತ್ರಿಯೆಲ್ಲ ಹಗಲೆಲ್ಲ ಓದಿಬಿಟ್ರೆ ತಲೆಯಲ್ಲಿ ನೆನಪುಳಿಯಲ್ಲ. ಯುವರ್ ಎಫರ್ಟ್ ವಿಲ್ ಬಿ ವೇಸ್ಟ್, ಟೈಮ್ ವಿಲ್ ಬಿ ವೇಸ್ಟ್. ನಿಮ್ಮ ಸಮಯವೂ ಹಾಳಾಗುತ್ತೆ, ಪರಿಶ್ರಮವೂ ಹಾಳಾಗುತ್ತೆ. ಅದಕ್ಕಿಂತ ಪ್ರತಿನಿತ್ಯವೂ ಒಂದೊಂದು ಪೇಜ್ ಓದುವಂಥದ್ದು ಅಥವಾ 2 ಪೇಜ್ ಪ್ರತಿನಿತ್ಯವೂ ನಾನು ಓದ್ತೇನೆ. ಜಸ್ಟ್ ಐ ಯೂಸ್ ಹಾಫ್ ಆನ್ ಅವರ್ ಫಾರ್ ಸಂಸ್ಕೃತ್ ಎವ್ರಿ ಡೇ. ಪ್ರತಿನಿತ್ಯವೂ ಅರ್ಧ ಗಂಟೆ ನಾನು ಓದ್ತೇನೆ. 2 ಪೇಜ್ ಸಂಸ್ಕೃತ ಡೈಲಿ ಓದ್ತೇನೆ ಅಂತ ಇಟ್ಕೊಂಡು ಬಿಟ್ಟರೆ ಎಕ್ಸಾಮ್ ಬಂದಾಗ ಕಷ್ಟ ಆಗಲ್ಲ. ಆ ರೀತಿಯಲ್ಲಿ ಆ ಪ್ರತಿಫಲ ಸಿಕ್ಕಿಬಿಡುತ್ತೆ. ಒಂದೇ ಸಲಕ್ಕೆ ನಾನು ಕೂತ್ಕೊಂಡು 10 ಅವರ್ಸ್ ಕೂತ್ಕೊಂಡು ಎಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತಂದರೆ ಓದಿದ್ದು ನಿಜ, ನೀವು ಅದ್ರ ತಲೆಯಲ್ಲಿ ಉಳಿಯಲ್ಲ, ಎಲ್ಲ ಮರೆತು ಹೋಗಿರುತ್ತೆ. ಆದ್ದರಿಂದ ಯಾವಾಗ ಮರೆತು ಹೋಗುತ್ತಾ ಮತ್ತೆ ಮತ್ತೆ ಓದ್ತಾ ಇರಬೇಕು, ಆಗ ಪ್ರತಿಫಲ ಸಿಗುತ್ತೆ. ಈ ರೀತಿಯಲ್ಲಿ ಪ್ರತಿಫಲವು ಹೇಗೆ ಮಾಡಿದಾಗ ಸಿಗುತ್ತೋ ಆ ರೀತಿಯ ಕೆಲಸಗಳನ್ನು ಅವನು ಮಾಡ್ತಾ ಇದ್ದ ಅಂತೆ ದಿಲೀಪ. ಅಷ್ಟು ಯೋಗ್ಯವಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದ. ಆದ್ದರಿಂದ ಈ ಕೆಲಸಗಳೆಲ್ಲವೂ ಕೂಡ, ಕೆಲಸ ಮತ್ತು ಅದರಿಂದ ಬರುವಂತಹ ಫಲಗಳು ಏನಿದ್ದವು ಅವೆಲ್ಲವೂ ಹೇಗಿದ್ದವು ಅಂತಂದರೆ ಪ್ರಾಕ್ತನಾಹ ಸಂಸ್ಕಾರಾಹ ಇವ. ಇದು ಈ ಜನ್ಮದ ಪುಣ್ಯ ಅಲ್ಲ, ಪ್ರಾಕ್ತನಾಹ ಸಂಸ್ಕಾರಾಹ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸಂಸ್ಕಾರ ಅಂತ ಅನಿಸ್ತಾ ಇತ್ತು. ಅಂದರೆ ಯಾವುದನ್ನು ಹೇಗೆ ಮಾಡಬೇಕು, ಯಾವುದನ್ನು ಯಾವಾಗ ಮಾಡಬೇಕು, ಯಾವುದನ್ನು ಎಷ್ಟು ಮಾಡಬೇಕು, ಯಾರ ಜೊತೆಗೆ ಹೇಗೆ ವರ್ತಿಸಬೇಕು, ಪ್ರತಿಯೊಂದು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅವನು ಮಾಡ್ತಾ ಇದ್ದ ಅಂತೆ ಕೆಲಸಗಳನ್ನು. ಇವೆಲ್ಲವೂ ಹಿಂದಿನ ಜನ್ಮದ ಸಂಸ್ಕಾರ ಅಂತ ಅನಿಸ್ತಾ ಇದೆ ಅಂತ ಕಾಳಿದಾಸ ಹೊಗಳ್ತಾ ಇದ್ದಾನೆ. ಯಾಕಂದರೆ ಅಂತಹ ಸಂಸ್ಕಾರ ಇಲ್ಲ ಅಂತಾದರೆ ಅಷ್ಟೊಂದು ಉತ್ತಮ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಕಾಳಿದಾಸ ವರ್ಣಿಸಿದ. ಇನ್ನೊಮ್ಮೆ ನೋಡೋಣ. ಸಂವೃತ ಮಂತ್ರಸ್ಯ, ಗುಪ್ತವಾಗಿ ಮಂತ್ರಾಲೋಚನೆಯನ್ನು ಮಾಡುತ್ತಾ ಇದ್ದಂತಹ ಗೂಢಾಕಾರೇಂಗಿತಸ್ಯ, ಜನರ ಚೇಷ್ಟೆ, ಮಾತು, ಕೆಲಸ, ನಡವಳಿಕೆ ಇವುಗಳಿಂದಲೇ ಜನರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದ್ದಂತಹ ತಸ್ಯ, ಆ ದಿಲೀಪ ಮಹಾರಾಜನ ಪ್ರಾರಂಭಾಹ ಕೆಲಸಗಳು, ಅಥವಾ ಸಾಮ ದಾನ ಭೇದ ದಂಡ ಎಂಬಂತಹ 4 ಉಪಾಯಗಳು, ಇದನ್ನು ಎಲ್ಲಿ ಬಳಸಬೇಕು ಅಂತ ಅದನ್ನು ಅರ್ಥ ಮಾಡಿಕೊಂಡು ಬಳಸ್ತಾ ಇದ್ದ. ಎಲ್ಲಿ ಸಾಮ, ಎಲ್ಲಿ ಭೇದ, ಎಲ್ಲಿ ದಂಡ ಅಂತ. ಇವುಗಳೆಲ್ಲವೂ ಕೂಡ ಪ್ರಾಕ್ತನಾಹ ಸಂಸ್ಕಾರಾಹ ಇವ, ಹಿಂದಿನ ಜನ್ಮದ ಸಂಸ್ಕಾರಗಳೋ ಎಂಬಂತೆ ಫಲಾನುಮೇಯಾಹ, ಫಲಕ್ಕೆ ಅನುಗುಣವಾಗಿ ಇದ್ದವು. ಪ್ರತಿಫಲಕ್ಕೆ ಅನುಗುಣವಾದಂತಹ ಕೆಲಸಗಳನ್ನು ದಿಲೀಪ ಮಹಾರಾಜ ಮಾಡ್ತಾ ಇದ್ದ. ಮುಂದಿನ ಶ್ಲೋಕವನ್ನು ನೋಡೋಣ. ಜುಗೋಪಾತ್ಮಾನಮತ್ರಸ್ಥೋ ಭೇಜೆ ಧರ್ಮ
ಮನಾತುರಃ ಅಗೃಧ್ನುರಾದದೆ ಸೋರ್ಥಮಸಕ್ತಃ ಸುಖ ಮನ್ವಭೂತ್ ಜುಗೋಪಾತ್ಮಾನಮತ್ರಸ್ತೋ ಭೇಜೆ ಧರ್ಮಮನಾತುರಃ ಅಗೃಧ್ನುರಾದದೆ ಸೋರ್ಥಮಸಕ್ತಃ ಸುಖಮನ್ವಭೂತ್. ಪದಚ್ಛೇದ. ಜುಗೋಪ ಆತ್ಮಾನಂ ಅತ್ರಸ್ತಃ ಭೇಜೆ ಧರ್ಮಂ ಅನಾತುರಃ ಅಗೃಧ್ನುಃ ಆದದೆ ಸಹ ಅರ್ಥಂ ಅಸಕ್ತಃ ಸುಖಂ ಅನ್ವಭೂತ್. ಅತ್ರಸ್ತಃ. ತ್ರಸ್ತ ಅಂದರೆ ಹೆದರಿಸಲ್ಪಟ್ಟವನು, ಹೆದರಿದವನು, ಹೆದರಿಕೆಗೆ ಒಳಗಾದವನು. ತ್ರಸ್ತಃ ಅಂದರೆ ಅತ್ರಸ್ತಃ. ನ ತ್ರಸ್ತಃ ಅತ್ರಸ್ತಃ ನನ್ಯ ಸಮಾಸ. ಹೆದರಿಕೆ ಇಲ್ಲದವನು ಅಂತ ಅರ್ಥ. ಹೆದರಿಕೆ ಇಲ್ಲದವನಾಗಿ ಆತ್ಮಾನಂ ಜುಗೋಪ ತನ್ನನ್ನು ರಕ್ಷಣೆ ಮಾಡಿಕೊಳ್ತಾ ಇದ್ದ ಅಂತೆ. ಕೆಲವರಿಗೆ ಏನಾಗುತ್ತೆ, ತನ್ನನ್ನು ರಕ್ಷಣೆ ಮಾಡಬೇಕು ಅಂತ ಅನಿಸಿದ್ರೂ ಕೂಡ ಹೆದರಿಕೆ ಇರುತ್ತೆ. ಆ ಥರದ ಹೆದರಿಕೆ ಇರಲಿಲ್ಲ. ಇಲ್ಲಿ ಪದಚ್ಛೇದವನ್ನು ನಾನು ಹೇಳಿಲ್ಲ, ಹೇಳ್ತೇನೆ. ಜುಗೋಪ ಆತ್ಮಾನಂ ಅತ್ರಸ್ತಃ ಭೇಜೆ ಧರ್ಮಂ ಅನಾತುರಃ ಅಗೃಧ್ನುಃ ಆದದೆ ಸಹ ಅರ್ಥಂ ಅಸಕ್ತಃ ಸುಖಂ ಅನ್ವಭೂತ್. ಇದು ಪದಚ್ಛೇದ. ಜುಗೋಪ ಗುಪು ರಕ್ಷಣೆ ಎಂಬಂತಹ ಧಾತು ಇದೆ. ಗೋಪಾಯತಿ ಎಂಬಂತಹ ರೂಪ ಲಟ್ ಲಕಾರದಲ್ಲಿ ಇದೆ. ಅದರ ಲಿಟ್ ಲಕಾರ ಭೂತಕಾಲ ಪರೋಕ್ಷ ಲಿಟ್. ಭೂತಾನದ್ಯತನ ಪರೋಕ್ಷೆ ಲಿಟ್ ಅಂದರೆ ಐತಿಹಾಸಿಕ ಭೂತಕಾಲ, ಹಿಸ್ಟಾರಿಕಲ್ ಪಾಸ್ಟ್. ಪ್ರಥಮ ಪುರುಷ ಏಕವಚನ. ಆತ್ಮಾನಂ ಆತ್ಮನ್ ಶಬ್ದ ನಕಾರಾಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅತ್ರಸ್ತಃ ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಭೇಜೆ ಭಜ ಸೇವಾಯಾಂ ಧಾತು. ಭಜತೆ ಭಜೇತೆ ಭಜಂತೆ ಇದು ಲಟ್ ಲಕಾರ. ಭೂತಕಾಲದ ಲಿಟ್ ಲಕಾರದಲ್ಲಿ ಭೇಜೆ ಭೇಜಾತೆ ಭೇಜಿರೆ ಎಂಬ ರೂಪಗಳು ಆಗ್ತವೆ. ಲಿಟ್ ಲಕಾರ ಪ್ರಥಮ ಪುರುಷ ಏಕವಚನ. ಧರ್ಮಂ ಧರ್ಮಃ ಅಕಾರಾಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅನಾತುರಃ ನ ಆತುರಃ ಅನಾತುರಃ ನನ್ಯ ಸಮಾಸ. ಇದು ಅಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಅಗೃಧ್ನುಃ ಉಕಾರಾಂತ ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಆದದೆ ಡುದಾಯಿ ದಾನೆ ಎಂಬಂತಹ ಧಾತು. ದತ್ತೆ ದದಾತೆ ದದತೆ ಇದು ವರ್ತಮಾನ ಕಾಲ. ಇದರ ಲಿಟ್ ಲಕಾರ ಭೂತಕಾಲ. ದದೆ ದದಾತೆ ದದಿರೆ ಅಂತ ಆಗುತ್ತೆ. ದದೆ ದದಾತೆ ದದಿರೆ. ಆ ಎಂಬುದು ಉಪಸರ್ಗ. ಆದದೆ ಆದದಾತೆ ಆದದಿರೆ. ಸಹ ತದ್ ಶಬ್ದ ಪ್ರಥಮ ವಿಭಕ್ತಿ ಏಕವಚನ. ಅರ್ಥಂ ಅರ್ಥಃ ಅಕಾರಾಂತ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ.
ಅಸಕ್ತಃ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಸುಖಂ ಅಕಾರಾಂತ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಅನ್ವಭೂತ್ ಇದು ಲುಂಗ್ ಲಕಾರ, ಭೂತಕಾಲ ಲುಂಗ್ ಲಕಾರ. ಭವತಿ ಭವತಃ ಭವಂತಿ ಇದರ ಲುಂಗ್. ಅನು ಎಂಬುದು ಉಪಸರ್ಗ. ಅನು ಅಭೂತ್ ಅನ್ವಭೂತ್ ಎಣಸಂಧಿಯಾಗಿದೆ. ಈಗ ಅರ್ಥವನ್ನು ನೋಡೋಣ. ಅತ್ರಸ್ತಃ ಹೇಳಿಯಾಗಿತ್ತು, ಹೆದರಿಕೆ ಇಲ್ಲದವನಾಗಿ, ಆತ್ಮಾನಂ ತನ್ನನ್ನು, ಜುಗೋಪ ರಕ್ಷಿಸಿದನು. ಅಂದರೆ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೂ ಕೆಲವರಿಗೆ ಹೆದರಿಕೆ ಇರುತ್ತೆ. ಹಾಗೆ ಅವನು ಯಾವ ಶತ್ರುವಿಗೂ ಹೆದರ್ತಾ ಇದ್ದಿಲ್ಲ, ತನ್ನನ್ನು ಹೆದರಿಕೆ ಇಲ್ಲದೆ ರಕ್ಷಿಸಿಕೊಳ್ತಾ ಇದ್ದ ಅಂತ ಅರ್ಥ. ಅಷ್ಟು ಪರಾಕ್ರಮ ಅವನಿಗೆ ಇತ್ತು. ಆತುರಃ ಅಂತಂದರೆ ರೋಗಿ. ನ ಆತುರಃ ಅನಾತುರಃ ರೋಗವಿಲ್ಲದವನು, ಆರೋಗ್ಯವಂತ ಅಂತ ಅರ್ಥ. ರೋಗ ಇಲ್ಲದವನಾಗಿ ಧರ್ಮಂ ಭೇಜೆ ಧರ್ಮವನ್ನು ಆಚರಿಸಿದ ಅಂತ ಅರ್ಥ. ಸಹ ಅಂತಹ ದಿಲೀಪ ಮಹಾರಾಜನು ಅಗೃಧ್ನು ಲೋಭ ಇಲ್ಲದವನಾಗಿ, ಹಣದ ಮೇಲೆ ಉತ್ಕಟ ಇಚ್ಛೆ ಇಲ್ಲದವನಾಗಿ, ಅರ್ಥಂ ಆದದೆ ಸಂಪತ್ತನ್ನು ಸಂಗ್ರಹಿಸಿದ ಅಥವಾ ಸಂಪತ್ತನ್ನು ತಂದಿದ್ದನು ಅಂತ ಅರ್ಥ. ಅಂದರೆ ಸಂಪತ್ತನ್ನು ಒಟ್ಟಾಕಿದ್ರೂ ಕೂಡ ಅದರ ಬಗ್ಗೆ ಅವನಿಗೆ ಲೋಭ ಇರಲಿಲ್ಲ. ಲೋಭ ಇಲ್ಲದವನಾಗಿ, ಅಗೃಧ್ನು ಲೋಭ ಇಲ್ಲದವನಾಗಿ, ಅರ್ಥಂ ಆದದೆ ಸಂಪತ್ತನ್ನು ತಂದನು. ಅಸಕ್ತಃ ಆಸಕ್ತಿ ಇಲ್ಲದವನಾಗಿ, ನ ಸಕ್ತಃ ಅಸಕ್ತಃ ಇದು ಕೂಡ ನನ್ಯ ಸಮಾಸ. ಆಸಕ್ತಿ ಇಲ್ಲದವನಾಗಿ, ಸುಖಂ ಅನ್ವಭೂತ್ ಸುಖವನ್ನು ಅನುಭವಿಸಿದನು. ಅಂದರೆ ನನಗೆ ಸುಖ ಬೇಕು ಅಂತ ಅವನು ಯಾವತ್ತೂ ಚಿಂತೆ ಮಾಡಿಲ್ಲ, ಸುಖಕ್ಕೋಸ್ಕರ ಕಷ್ಟಪಟ್ಟಿಲ್ಲ. ಅದರಲ್ಲಿ ಆಸಕ್ತಿನೂ ಇರಲಿಲ್ಲ. ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಅದಷ್ಟು ಮಾತ್ರ ಅವನ ಉದ್ದೇಶ ಆಗಿತ್ತು. ಹಾಗಿದ್ದುಕೊಂಡೇ ಅವನು ಸುಖವನ್ನು ಅನುಭವಿಸಿದ ಅಂತ ಅರ್ಥ. ತುಂಬ ಸರಳವಾಗಿದೆ. ಇನ್ನೊಮ್ಮೆ ಹೇಳ್ತೇನೆ. ಸಹ ಅಂತಹ ದಿಲೀಪ ಮಹಾರಾಜನು ಅತ್ರಸ್ತಃ ಹೆದರಿಕೆ ಇಲ್ಲದವನಾಗಿ, ಆತ್ಮಾನಂ ಜುಗೋಪ ತನ್ನನ್ನು ರಕ್ಷಿಸಿಕೊಂಡನು. ಅನಾತುರಃ ರೋಗವಿಲ್ಲದವನಾಗಿ, ಧರ್ಮಂ ಭೇಜೆ ಧರ್ಮವನ್ನು ಆಚರಿಸಿದನು. ಅಗೃಧ್ನು ಲೋಭ ಇಲ್ಲದವನಾಗಿ, ಅರ್ಥಂ ಆದದೆ ಹಣವನ್ನು ತಂದನು ಅಥವಾ ಐಶ್ವರ್ಯವನ್ನು ತಂದನು. ಅಸಕ್ತಃ ಆಸಕ್ತಿ ಇಲ್ಲದವನಾಗಿ, ಅಂದರೆ ಸುಖದಲ್ಲಿ ಆಸಕ್ತಿ ಇಲ್ಲದವನಾಗಿ, ಸುಖಂ ಅನ್ವಭೂತ್ ಸುಖವನ್ನು ಅನುಭವಿಸಿದನು. ಅಂದರೆ ಆ ಪ್ರಜೆಗಳ ಸುಖವೇ ತನ್ನ ಸುಖ ಎಂಬುದಾಗಿ ಭಾವಿಸ್ತಾ ಇದ್ದ. ತನಗೆ ಸುಖ ಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ. ಇಂತಹ ಶ್ರೇಷ್ಠನಾದ ದಿಲೀಪ ಮಹಾರಾಜ ಎಂಬುದಾಗಿ ಕಾಳಿದಾಸ ವರ್ಣಿಸಿದ. ಮುಂದಿನ ತರಗತಿಯಲ್ಲಿ ನೋಡೋಣ.